ಓಂ ಶಾಂತಿ. ಡೇಟ್ ಆಗಿದೆ 14 ಜುಲೈ 1974. ಅವ್ಯಕ್ತ ಬಾಪ್ದಾದ ಮಧುಬನ ಅವ್ಯಕ್ತ ಮುರಳಿ महावाक्य आಗಿದೆ. बाप के समान सफलता मूर्त बनने के लिए सर्व के प्रति शुभ भावना ಭಾಳ ಇಂಪಾರ್ಟೆಂಟ್. ಬಾಬಾ ಹೇಳ್ತಾರೆ, ತಂದೆ ಸಮಾನ ಸಫಲತಾ ಮೂರ್ತ ಆಗಬೇಕು ಅಂತಂದರೆ ಎಲ್ಲರ ಪ್ರತಿಯಾಗಿ ನನಗೇನಿರಬೇಕು? ಶುಭ ಭಾವನೆ ಇರಬೇಕು. ಮೇಲ್ನೋಟಕ್ಕಲ್ಲ, ಅಂತರಾಳದಿಂದ ಬರಬೇಕು. ನಮಗೆ ಎಲ್ಲ ಆತ್ಮಗಳ ಪ್ರತಿ ನನಗೇನಿರಬೇಕು? ಶುಭ ಭಾವನೆ ಇರಬೇಕು. ಆವಾಗ ಏನಾಗ್ತೀವಿ? ನಾವು ತಂದೆಯ ಸಮಾನ ಸಫಲತಾ ಮೂರ್ತ ಆಗ್ತೀವಿ ಅಂತ ಹೇಳ್ತಾರೆ ಬಾಬಾ. सफलता के सितारे बनाने वाले तथा संपूर्ण लक्ष्य की प्राप्ति कराने वाले हर आत्मा के शुभ चिंतक शिव बाबा ने ये मधुर महावाक्य अपनी धरती के रूहानी सितारों रूपी बच्चों के सम्मुख उच्चारे. बाबा ಹೇಳ್ತಾರೆ, ಸಫಲತಾ ಕೆ ಸಿತಾರೆ ಬನಾನೆ ವಾಲೆ ಶಿವ ಬಾಬಾ ನಮ್ಮನ್ನೆಲ್ಲ ಏನು ಮಾಡ್ತಿದ್ದಾರೆ? ಸಫಲತೆಯ ನಕ್ಷತ್ರಗಳನ್ನಾಗಿ ಮಾಡ್ತಿದ್ದಾರೆ. ಸಂಪೂರ್ಣ ಗುರಿ ಪ್ರಾಪ್ತಿಯನ್ನು ಮಾಡಿಸುವಂಥವರು ಪ್ರತಿಯೊಂದು ಆತ್ಮನಿಗೆ ಶುಭ ಚಿಂತಕ ಶಿವ ಬಾಬಾ ಏನು ಮಾಡ್ತಿದ್ದಾರೆ? ಅತ್ಯಂತ ಮಧುರ ವಾಕ್ಯವನ್ನು ಅಪನಿ ಧರ್ತಿಗೆ ರುಹಾನಿ ಸಿತಾರೋ, ಈ ಭೂಮಿಯ ನಕ್ಷತ್ರಗಳು ಯಾರಾಗಿದ್ದಾರೆ? ನಾವೆಲ್ಲ ಆತ್ಮಗಳಿಗಾಗಿ ಬಾಬಾ ಇವತ್ತೇನು ಮಾಡ್ತಿದ್ದಾರೆ? ತಮ್ಮ ಮಧುರ महावाक्यವನ್ನು ಉಚ್ಚಾರ ಮಾಡ್ತಿದ್ದಾರೆ. आज इस सभा के बीच बाप दादा 3 प्रकार के सितारे देख रहे हैं. ಇಂದು ಈ ಸಭೆಯ ನಡುವೆ ಬಾಪ್ ದಾದಾ 3 ಪ್ರಕಾರದ ನಕ್ಷತ್ರಗಳನ್ನು ನೋಡ್ತಿದ್ದಾರೆ. ಜ್ಞಾನ ಸಿತಾರೆ ತೋ ಆಪ್ ಸಭಿ ಹೋ, ಜ್ಞಾನ ನಕ್ಷತ್ರಗಳಂತೂ ತಾವೆಲ್ಲ ಆಗಿದ್ದೀರಾ. परंतु ज्ञान सितारों में भी 3 प्रकार कौन कौन से हैं? ನಾವೆಲ್ಲ ಜ್ಞಾನ ನಕ್ಷತ್ರಗಳೇ ಆಗಿದ್ದೀವಿ. ಆದಾಗ್ಯೂ ಕೂಡ ಬಾಬಾ ಹೇಳ್ತಾರೆ 3 ಪ್ರಕಾರದ ನಕ್ಷತ್ರಗಳಿದ್ದೀರಾ. एक है सफलता के सितारे, दूसरे हैं लक्की सितारे और तीसरे हैं उम्मीदों के सितारे. ಬಾಬಾ 3 ತರಹ ನಕ್ಷತ್ರಗಳು. ಒಂದು ಸಫಲತೆಯ ನಕ್ಷತ್ರಗಳು, ಇನ್ನು ಭಾಗ್ಯವಂತ ನಕ್ಷತ್ರಗಳು, 3 उम्मीदों के सितारे. हर एक सितारे की अपनी अपनी दुनिया है. ಪ್ರತಿಯೊಂದು ನಕ್ಷತ್ರಗಳ ತಮ್ಮದೇ ಆದಂಥ ಒಂದು ಜಗತ್ತಿದೆ. क्या आप सभी ने अपनी अपनी दुनिया देखी है? ತಾವೆಲ್ಲ ತಮ್ಮ ತಮ್ಮ ಜಗತ್ತನ್ನು ನೋಡಿದ್ದೀರಾ? क्या आप सभी ने अपनी अपनी दुनिया देखी है या सिर्फ अपने आप को ही देखा है? ನಿಮ್ಮನ್ನು ನೀವು ಅಷ್ಟೇ ನೋಡ್ಕೊಂಡಿದ್ದೀರೋ ಅಥವಾ ನಿಮ್ಮ ಜಗತ್ತನ್ನು ನೋಡಿದ್ದೀರೋ? ದುನಿಯಾ ಅರ್ಥಾತ್ ಜಗತ್ತು ಅಂತಂದರೆ ರಚನಾ, ನಮ್ಮ ರಚನೆಗಳು. ಕ್ಯಾ ಆಪ್ಕೋ ಅಪನಿ ರಚನಾ ದಿಖಾಯಿ ದೇತಿ ಹೈ? ನಿಮಗೆ ನಿಮ್ಮ ರಚನೆಗಳು ಕಾಣಿಸ್ತಿದ್ದಾವೇನು? ರಚನೆಗಳು ಅಂದರೆ ಯಾರು? क्या जानते हो कि रचना में कितनी और क्या क्या बातें देखी जाती है? ನೋಡಿದ್ದೀರೇನು? ನಿಮ್ಮ ನಿಮ್ಮ ರಚನೆಗಳಲ್ಲಿ ಯಾವ್ಯಾವ ಮಾತನ್ನು ನೋಡಿದ್ದೀರಾ? ಆಪ್ ಅಪ್ನಿ ರಚನಾ ಕೋ ತೋ ದೇಖ್ತೆ ಹೋಂಗೆ ನಾ, ಜೋ ಬಾಪ್ ಕಿ ರಚನಾ ಸೋ ಆಪ್ ಕಿ ರಚನಾ. ಬಾಬಾ ಹೇಳ್ತಾರೆ, ಆಪ್ ಅಪ್ನಿ ರಚನಾ ಕೋ ತೋ ದೇಖ್ತೆ ಹೋಂಗೆ ನಾ, ತಾವು ತಮ್ಮ ರಚನೆಗಳನ್ನು ನೋಡ್ತಾ ಇದ್ದೀರಲ್ಲ. ರಚನೆಗಳು ಅಂತಂದರೆ ಏನು ಹೇಳ್ತಾರೆ ಬಾಬಾ? ಜೋ ಬಾಪ್ ಕಿ ರಚನಾ ಹೇ, ಬಾಬಾರವರ ಏನು ರಚನೆಗಳಿದಾವೋ ಅವೆಲ್ಲ ನಿಮ್ಮ ರಚನೆಗಳು ಅಂತ ಹೇಳ್ತಾರೆ ಬಾಬಾ. ಬಾಬಾ ಹೇಳ್ತಾರೆ, आप अपनी रचना को तो देखते होंगे, आप तो मास्टर रचयिता हो ना. ಬಾಬಾ ರಚಯಿತ ಆದರೆ ನಾವು ಮಾಸ್ಟರ್ ರಚಯಿತ ಆಗಿದ್ದೀವಿ. आपने बाप की प्रजा पर ही तो राज नहीं करना है ना. आपने बाप की प्रजा पर ही तो राज्य नहीं करना है ना. आप मास्टर रचयिता नहीं बनते हो क्या? ಸದಾ ರಚನಾ ಹೀ रहेंगे क्या? ನೀವು ರಚನೆಯಾಗಿ ಇರ್ತೀರೋ ಅಥವಾ ಮಾಸ್ಟರ್ ರಚಯಿತ ಆಗಿನೂ ಇರ್ತೀರೋ ಅಂತ ಕೇಳ್ತಾರೆ ಬಾಬಾ. रचना अर्थात अपनी राजधानी तो बना रहे हो ना.
ರಚನಾ ಅಂದ್ರೇನು? ನಮ್ಮ ರಾಜ್ಯವನ್ನು ನಾವೇ ಸ್ಥಾಪನೆ ಮಾಡಬೇಕು ಇವಾಗ. ಆವಾಗ ನಾವೇನು ಅಂದ್ಕೊಳ್ತೀವಿ? ಮಾಸ್ಟರ್ ರಚಯಿತ. ರಾಜಧಾನಿ ಮೇ ಭೀ ನಂಬರ್ವಾರ್ ತೋ ಹೋತೆ ಹೇನಾ. ರಾಜಧಾನಿ, ಒಂದು ರಾಜಧಾನಿ ಇದೆ ಅಂತಂದರೆ ಎಲ್ಲರೂ ಒಂದೇ ಥರ ಇರ್ತಾರೇನು? ಇಲ್ಲ, ನಂಬರ್ ವೈಸ್ ಇರ್ತಾರೆ. ಬಾಬಾ ಇರ್ತಾರೆ ವಹ ಭೀ ಕಿಸ್ ಆಧಾರ ಸೆ ಹೋತೆ ಹೇ, ನಂಬರ್ ವಾರ್ ಯಾವ ಆಧಾರದ ಮೇಲೆ ಇರ್ತಾರೆ? ಉನ್ಮೇ ಭೀ ಆಪ್ಗೆ ಹಿ ಭಕ್ತ ಹೇ, ಅದರಲ್ಲಿ ತಮ್ಮ ಭಕ್ತರು ಇದ್ದಾರೆ. ಶಕ್ತಿಯೋಂಕೆ ಭಕ್ತ ಅವ್ರ ಬಾಪ್ಗೆ ಭಕ್ತ ಅಲಗ್ ಅಲಗ್ ಹೇ. ನನ್ನ ಭಕ್ತರು ಬೇರೆ, ನಿಮ್ಮ ಭಕ್ತರು ಬೇರೆ ಅಂತ ಹೇಳ್ತಾರೆ ಬಾಬಾ. आपके भक्त कौन बनेंगे, किस हिसाब से आपके भक्त बनेंगे? ಈಗ ಲಕ್ಷ್ಮೀನಾರಾಯಣ ಭಕ್ತರು ಬೇರೆ, ನಿರಾಕರಿ ಶಿವ ಪರಮಾತ್ಮನ ಪೂಜೆ ಮಾಡೋರು ಬೇರೆ. ಈಗ ಬ್ರಾಹ್ಮಣರಲ್ಲೇ ಬರ್ತಾರೆ ನೋಡ್ರಿ, ವೈಷ್ಣವರು ಸ್ವಾರ್ಥರು ಅಂತೇಳಿ. ಸ್ವಾರ್ಥರು ಏನು ಮಾಡ್ತಾರೆ? ಶಿವನ ಪೂಜೆ ಮಾಡ್ತಾರೆ. ವೈಷ್ಣವರು ವಿಷ್ಣುನ ಪೂಜೆ ಮಾಡ್ತಾರೆ. ಅದಕ್ಕೆ ಬಾಬಾ ಹೇಳ್ತಾರೆ ನನ್ನ ಭಕ್ತರು ಬೇರೆ, ನಿಮ್ಮ ಭಕ್ತರು ಬೇರೆ. ಈ ಭಕ್ತರು ಯಾವ ಲೆಕ್ಕಾಚಾರದ ಮೇಲೆ ಆಗ್ತಾರೆ? कैसे बनते हैं? जिन आत्माओं को, जिन श्रेष्ठ आत्माओं द्वारा व निमित्त बनी हुई आत्माओं द्वारा कुछ न कुछ प्राप्ति का अनुभव होता है, उन द्वारा कोई साक्षात्कार होता है और या कोई वरदान प्राप्ति का अनुभव होता है, तो उस आधार पर वह उनकी प्रजा और भक्त बनते हैं. ಈಗ ಶಿವಬಾಬನ ಭಕ್ತರು ಹೆಂಗಾಗ್ತಾರೆ, ನಮ್ಮ ಭಕ್ತರು ಹೆಂಗಾಗ್ತಾರೆ ಅಂತ ಬಾಬಾ ಹೇಳ್ತಾರೆ. ಜಿನ್ ಆತ್ಮಾಂಕೋ, ಯಾವ ಆತ್ಮಗಳಿಗೆ, ಶ್ರೇಷ್ಠ ಆತ್ಮಗಳ ಮುಖಾಂತರ ಅಥವಾ ನಿಮಿತ್ತ ಆಗಿರ್ತಕ್ಕಂಥ ಆತ್ಮಗಳ ಮುಖಾಂತರ ಏನಾದರೂ ಪ್ರಾಪ್ತಿಯ ಅನುಭವ ಆಗಿರ್ತದೆ, ಮತ್ತು ಅದರ ಮುಖಾಂತರ ಅವರ ಮುಖಾಂತರ ಸಾಕ್ಷಾತ್ಕಾರ ಆಗಿರ್ತದೆ. ಈಗ ಬ್ರಹ್ಮಬಾಬನ ಮುಖಾಂತರ ಏನು ಸಾಕ್ಷಾತ್ಕಾರ ಆಗ್ತದೆ? ಕೃಷ್ಣನ ಸಾಕ್ಷಾತ್ಕಾರ ಆಗ್ತದೆ, ವಿಷ್ಣುನ ಸಾಕ್ಷಾತ್ಕಾರ ಆಗ್ತದೆ. ಈಗ ಜಾನಕಿ ದಾದಿ ಮುಖಾಂತರನೂ ಸಾಕ್ಷಾತ್ಕಾರ ಆಗಿರ್ತದೆ, ಗುಲ್ಜಾರ್ ದಾದಿಯರ ಮುಖಾಂತರ ಸಾಕ್ಷಾತ್ಕಾರ ಆಗಿರ್ತದಲ್ಲ, ಅವಾಗ ಅವರು ಭಕ್ತರಾಗ್ತಾರೆ. ಅದನ್ನು ಹೇಳ್ತಾರೆ ಬಾಬಾ. ಏನಾದರೂ ಈಗ ನಾನಿಲ್ಲಿದ್ದೀನಿ, ಎದುರುಗಡೆ ಯಾರೋ ಬರ್ತಾರೆ, ನನ್ನಿಂದ ಅವ್ರಿಗೇನೋ ಬೇಕಾಗಿರ್ತದೆ, ನನ್ನಿಂದ ಸಿಕ್ಬಿಡ್ತದೆ ಅವ್ರಿಗೆ. ಆವಾಗ ಅವ್ರು ಏನಾಗ್ತಾರೆ? ನನ್ನ ಭಕ್ತರ. ಅದನ್ನು ಹೇಳ್ತಾರೆ ಬಾಬಾ. ಬಾಬಾ ಹೇಳ್ತಾರೆ उन द्वारा कोई साक्षात्कार होता है और या कोई वरदान प्राप्ति का अनुभव होता है, तो उस आधार पर वह उनकी प्रजा और भक्त बनते हैं. ಅದರ ಆಧಾರದಿಂದ ಪ್ರಜೆನೂ ಆಗ್ತಾರೆ, ಭಕ್ತರು ಆಗ್ತಾರೆ. जो समीप आत्माएं होती हैं, जिन आत्माओं का बाप से संबंध भी जुट जाता है और साथ साथ बाप द्वारा वर्षे के अधिकारी भी बनते हैं, वे ರಾಯಲ್ ಫ್ಯಾಮಿಲಿ ಮೇ ಆತೆ ಹೇ. ನೋಡ್ರಿ ಬಾಬಾ ಹೇಳ್ತಾರೆ, ಏನು ಹೇಳ್ತಾರೆ ಬಾಬಾ? ಜೋ ಸಮೀಪ ಆತ್ಮಾಯೇ ಹೋತೆ ಹೇ, ಯಾರು ಸಮೀಪ ಆತ್ಮಗಳಿರ್ತಾರೋ, ಜಿನ್ ಆತ್ಮಾಂಕ, ಆ ಆತ್ಮಗಳ ತಂದೆಯಿಂದ ಸಂಬಂಧ ಏನಾಗ್ತದೆ? ಜೋಡಣೆ ಆಗ್ತದೆ. ಜೊತೆಗೆ ತಂದೆಯ ಮುಖಾಂತರ ಅವ್ರೇನಾಗ್ತಾರೆ? ಬಾಬಾರವರ ಆಸ್ತಿಗೆ ಅಧಿಕಾರಿ ಆಗಿಬಿಡ್ತಾರೆ. ಆವಾಗ ಅವ್ರು ಏನಾಗ್ತಾರೆ? ದೊಡ್ಡ ದೊಡ್ಡ ರಾಯಲ್ ಫ್ಯಾಮಿಲಿನಲ್ಲಿ ಬರ್ತಾರೆ ಅಂತ ಹೇಳ್ತಾರೆ ಬಾಬಾ. ಏಕ್ ಹಿ ಸಮಯ ಮೇ ಹರ್ ಏಕ್ ಆತ್ಮ ಅಪ್ನಿ ರಾಯಲ್ ಫ್ಯಾಮಿಲಿ ಬನಾ ರಹಿ ಹೇ, ಅರ್ಥಾತ್ ವಹ ಭವಿಷ್ಯ ಸಂಬಂಧ ವ ರಾಜ್ಯ ಘರಾನಾ ಭೀ ಬನಾ ರಹಿ ಹೇ. ಬಾಬಾ ಹೇಳ್ತಾರೆ, ಒಂದೇ ಸಮಯದಲ್ಲಿ ಪ್ರತಿಯೊಂದು ಆತ್ಮ ತನ್ನ ರಾಯಲ್ ಫ್ಯಾಮಿಲಿ ತಯಾರು ಮಾಡ್ಕೊಳಿರ್ತಾರೆ. ನಾವೇ ತಯಾರು ಮಾಡ್ಕೋಬೇಕು. ನಾವು ಯಾವ ಫ್ಯಾಮಿಲಿ ಒಳಗೆ ಹೋಗಬೇಕು ಅಂತ ನಾವೇ ಡಿಸೈಡ್ ಮಾಡಿ ಅದರ ಪ್ರಕಾರ ಏನು ಮಾಡಬೇಕು? ಪುರುಷಾರ್ಥ ಮಾಡಬೇಕು. ಅಷ್ಟು ಬಾಬಾರ ಸಮೀಪ ಹೋಗಬೇಕು ಅಂತ ಹೇಳ್ತಾರೆ ಬಾಬಾ. ಪ್ರಜಾ ಭೀ ಬನಾ ರಹಿ ಹೇ, ಮತ್ತವರು ತಮ್ಮ ಪ್ರಜೆಗಳನ್ನು ಮಾಡ್ಕೋತಿದ್ದಾರೆ, ಭಕ್ತರನ್ನು ಮಾಡ್ಕೋತಿದ್ದಾರೆ. ಭಕ್ತೋ ಅವ್ರ ಪ್ರಜಾ ಕಿ ನಿಶಾನಿ ಕ್ಯಾ ಹೋಗಿ, ಭಕ್ತರ ಮತ್ತು ಪ್ರಜೆಗಳ ನಿಶಾನಿ ಏನಾಗಿರ್ತದೆ? ರಾಜ್ಯಕ್ಕೆ ಸಂಬಂಧ ಮೇ ಆನೆ ಕಿ ಬಾತ್ ತೋ ಸುನಾಯಿ, ರಾಜ್ಯದ ಸಂಬಂಧದಲ್ಲಿ ಬರುವಂಥ ಮಾತನ್ನು ಬಾಬಾ ಹೇಳಿದರು. ಪರಂತು ಪ್ರಜಾ और ಭಕ್ತ ಇನ್ ದೋನೋ ಮೇ ಅಂತರ್ ಕ್ಯಾ ಹೋಗ, ಸತ್ಯಯುಗದಲ್ಲಿ ಬರ್ತಕ್ಕಂತಹ ಪ್ರಜೆಗಳು ಮತ್ತು ದ್ವಾಪರದಲ್ಲಿ ಭಕ್ತರ ಇವರಿಬ್ಬರ ಅಂತರ ಏನಿರ್ಬೋದು?
प्रजा केवल ज्ञान और योग की प्राप्ति करने की पुरुषार्थी होगी. ಪ್ರಜಾ ಅಂತಂದರೆ ಜ್ಞಾನ ಮತ್ತು ಯೋಗದ ಪ್ರಾಪ್ತಿ ಮಾಡ್ಕೊಳ್ತಕ್ಕಂಥ ಪುರುಷಾರ್ಥಿ ಆಗಿರ್ತಾರೆ. ವಹ ಸಂಬಂಧ ಮೇ ಸಮೀಪ ನಹಿ ಹೋಗಿ, ಪರಮಾತ್ಮನ ಸಂಬಂಧದ ಸಮೀಪದಲ್ಲಿ ಬರುವುದಿಲ್ಲ, ಈ ಪರಿವಾರದ ಸಂಬಂಧದ ಸಮೀಪದಲ್ಲಿ ಬರುವುದಿಲ್ಲ ಅಂತ ಹೇಳ್ತಾರೆ ಬಾಬಾ. ಲೇಕಿನ್ ದೂರಕ್ಕೆ ಸಂಬಂಧ ಮೇ ಜರೂರ್ ಹೋಗಿ, ದೂರದ ಸಂಬಂಧಿ ಅಂತೂ ಆಗ್ತಾರೆ. ವಹ ಮರ್ಯಾದಾಪೂರ್ವಕ ಜೀವನ್ ಬನಾನೆ ಮೇ ಯಥಾಯೋಗ್ಯ ತಥಾ ಯಥಾಶಕ್ತಿ ಪುರುಷಾರ್ಥಿ ಹೋಗಿ, ಅವರು ಮರ್ಯಾದಾಪೂರ್ವಕವಾಗಿ ಜೀವನ ಮಾಡುವುದರಲ್ಲಿ ಯಥಾಯೋಗ್ಯ ಶಕ್ತಿ ಪುರುಷಾರ್ಥಿ ಆಗಿರ್ತಾರೆ. ಬಾಕಿ और भी जो दूसरे सब्जेक्ट्स हैं, ಇನ್ನು ಧ್ಯಾನ ಯೋಗ ಇದೆ, ಇನ್ನು 2 ಸಬ್ಜೆಕ್ಟ್ ಯಾವುದು, ಧಾರಣಾ ಮತ್ತು ಸೇವಾ. बाकी और भी जो दूसरे सब्जेक्ट्स में हैं, धारणा और ईश्वरीय सेवा, उनमें भी यथाशक्ति सहयोगी होगी, लेकिन सफलता मूर्त नहीं होगी. ಅವರು ಸಹಯೋಗಿನೂ ಆಗ್ತಾರೆ ಸೇವೆಗೆ, ಅದು ಆದರೆ ವೈಯಕ್ತಿಕವಾಗಿ ಅವರು ಸಫಲತಾ ಮೂರ್ತ ಆಗಿರುವುದಿಲ್ಲ ಅಂತ ಹೇಳ್ತಾರೆ ಬಾಬಾ. ಬಾಬಾ ಹೇಳ್ತಾರೆ, ಇಸಿಲಿಯೇ ವಹ 16 ಕಲಾ ಸಂಪೂರ್ಣ ನಹಿ ಬನ್ ಪಾತಿ, ಅದಕ್ಕಾಗಿ ಅವರು 16 ಕಲೆಗಳ ಸಂಪೂರ್ಣ ಆಗುವುದಿಲ್ಲ. कोई न कोई संस्कार व स्वभाव के वशीभूत होने के कारण निर्बल आत्मा हाई जंप नहीं दे सकती. ಯಾವುದ್ಯಾವುದೋ ಒಂದು ಸಂಸ್ಕಾರ ಸ್ವಭಾವಕ್ಕೆ ವಶಭೂತ ಆಗಿರುವುದರ ಕಾರಣ ನಿರ್ಬಲ ಆಗ್ತಾರೆ ಮತ್ತು ಹೈ ಜಂಪ್ ಮಾಡೋಕ್ಕೆ ಅವ್ರಿಗೆ ಆಗೋದಿಲ್ಲ. ಅದಕ್ಕೆ ಬಾಬಾ ಹೇಳ್ತಾರೆ, इसलिए रॉयल परिवार में व राजकुल में आने के बजाय वह रॉयल प्रजा बन जाते हैं. ಆದ್ದರಿಂದ ರಾಯಲ್ ಪರಿವಾರದಲ್ಲಿ, ರಾಜಕುಲದಲ್ಲಿ ಬರುವುದರ ಬದಲಾಗಿ ಎಲ್ಲಿ ಬರ್ತಾರೆ, ರಾಯಲ್ ಪ್ರಜೆಗಳಲ್ಲಿ ಬರ್ತಾರೆ. ಬಾಬಾ ಹೇಳ್ತಾರೆ, ರಾಯಲ್ ಕುಲ್ ನಹಿ ರಾಯಲ್ ಪ್ರಜಾ ಬಾಕಿ ಭಕ್ತ ಜೋ ಹೋಂಗೆ ವಹ ಕಭಿ ಭಿ ಸ್ವಯಂ ಕೋ ಅಧಿಕಾರಿ ಅನುಭವ ನಹಿ ಕರೆಂಗೆ. ಬಾಬಾ ಹೇಳ್ತಾರೆ, ಯಾರು ರಾಯಲ್ ಕುಲದವರು ಆಗಿರೋದಿಲ್ವೋ, ಪ್ರಜಾ ಬಾಕಿ ಭಕ್ತ ಜೋ ಹೋಂಗೆ ವಹ ಕಭಿ ಭಿ, ಅವರೆಂದೂ ಕೂಡ ನಾನು ಪರಮಾತ್ಮನ ಆಸ್ತಿಗೆ ಅಧಿಕಾರಿ ಇದ್ದೀನಿ ಅನ್ನೋ ಅನುಭವ ಮಾಡೋದಿಲ್ಲ ಅವರು ಅಂತ ಹೇಳ್ತಾರೆ ಬಾಬಾ. ಉನ್ಮೆ ಅಂತ ತಕ್ ಭಕ್ತಪನಿಕೆ ಸಂಸ್ಕಾರ ಹೆಂಗೆ, ಕೊನೆಯವರೆಗೂ ಭಕ್ತರ ಸಂಸ್ಕಾರ ಅಂದ್ರೆ ಏನು, ಬೇಡೋದು, ಅದು ಮಾಡಿ ಇದು ಮಾಡಿ, ಹಂಗೆ ಮಾಡು, ನನಗೆ ಮಾಡು, ಅವ್ರಿಗೆ ಮಾಡಿ, ಇವ್ರಿಗೆ ಮಾಡು, ಮೊಮ್ಮಕ್ಕಳಿಗೆ ಮಾಡು, ಮಕ್ಕಳಿಗೆ ಮಾಡು, ಇದೇ ಸಂಸ್ಕಾರದಲ್ಲೇ ಇರ್ತಾರೆ. ಅವರು ಸತ್ಯುಗದ ಪ್ರಜೆಗಳಲ್ಲಿ ಬರೋದಿಲ್ಲ ಅಂತಾರೆ ಬಾಬಾ. ಅವ್ರು ಏನಾಗ್ಬಿಡ್ತಾರೆ, ಶುದ್ಧ ಭಕ್ತರಾಗ್ತಾರೆ ಅಂತ ಹೇಳ್ತಾರೆ ಬಾಬಾ. ಸದಾ ಮಾಂಗ್ತೆ ಹಿ रहेंगे, ಯಾವಾಗಲೂ ಕೇಳ್ಕೊತಿರ್ತಾರೆ, ಆಶೀರ್ವಾದ ದೋ, ಶಕ್ತಿ ದೋ, ಕೃಪಾ ಕರೋ, ಬಲ್ ದೋ या दृष्टि दो आदि. ऐसे मांगने के संस्कार व अधीन होने के संस्कार उनके लास्ट तक दिखाई देंगे. वे सदैव जिज्ञासु रूप में ही रहेंगे, और ಯಾವಾಗಲೂ ಬೇಕು ಅನ್ನೋದ್ರಲ್ಲೇ ಇರ್ತಾರೆ ಅಂತ ಹೇಳ್ತಾರೆ ಬಾಬಾ. उन्हें बच्चेपन का नशा, मालिकपन का नशा और मास्टर सर्वशक्तिमान का नशा धारण कराते भी वे धारण नहीं कर सकेंगे. ಇವೆಲ್ಲ ಧಾರಣ ಮಾಡ್ಕೊಳ್ಳಿಕ್ಕೆ ಅವ್ರಿಗೆ ಆಗೋದಿಲ್ಲ. ಯಾವ್ಯಾವೋ ನಾನು ಮಾಲೀಕ್ ಇದ್ದೀನಿ, ನಾನು ಮಾಸ್ಟರ್ ಸರ್ವಶಕ್ತಿವಾನ್ ಇದ್ದೀನಿ ಅನ್ನೋ ನಶೆ ಇರ್ತದೆ, ಅದರ ಧಾರಣ ಮಾಡ್ಕೊಳ್ಳಿಕ್ಕೆ ಆಗೋದಿಲ್ಲ. ವೇ ಥೋಡೆ ಮೇ ಹಿ ರಾಜಿ ರಹನೆ ವಾಲೆ ಹೋಂಗೆ, ಯಹ ಹೇ ಭಕ್ತೋಂ ಕಿ ನಿಶಾನೆ. ಸ್ವಲ್ಪದ್ರಲ್ಲೇ ಅವ್ರು ಏನಾಗ್ಬಿಡ್ತಾರೆ, ತೃಪ್ತಿ ಆಗಿಬಿಡ್ತಾರೆ. ಇದು ಭಕ್ತರ ನಿಶಾನೆ. ಅಭಿ ಇಸಿಸೆ ದೇಖೋ ಕಿ ಪ್ರಜಾ ಅವ್ರ ಭಕ್ತ ಕಿತನೆ ಬನೆ ಹೇ. ಇದರಿಂದ ನೋಡ್ರಿ ಪ್ರಜಾ ಎಷ್ಟಿದ್ದಾರೆ, ಭಕ್ತರು ಎಷ್ಟಿದ್ದಾರೆ. भक्त कभी भी डायरेक्ट बाप के कनेक्शन में आने की शक्ति नहीं रखते. ಭಕ್ತರು ಡೈರೆಕ್ಟಾಗಿ ತಂದೆಯ ಸಂಪರ್ಕದಲ್ಲಿ ಬರೋದಿಲ್ಲ, ಆ ಶಕ್ತಿ ಇರೋದಿಲ್ಲ. ಇಲ್ಲಿ ಯಾರು ನಿಮಿತ್ತ ಆಗಿರ್ತಾರಲ್ಲ ಅವರಿಂದನೇ ಕೇಳಕ್ಕೆ ಶುರು ಮಾಡ್ತಾರೆ. ಡೈರೆಕ್ಟ್ ಬಾಬನ ಶಕ್ತಿ ತಗೊಳ್ಳಿಕ್ಕೆ ಆಗೋದಿಲ್ಲ ಅಂತಾರೆ ಬಾಬಾ. ಬಾಬಾ ಹೇಳ್ತಾರೆ, भक्त कभी भी डायरेक्ट बाप के कनेक्शन में आने की शक्ति नहीं रखते.
वे सदा आत्माओं के संबंध में ही संतुष्ट रहते हैं. ಆತ್ಮಗಳ ಜೊತೆ ಈಗ ನಾವೇನು ಹೇಳ್ತೀವಿ ಬರೀ ನಮ್ಮದೇ ಕೇಳಿ ಅಷ್ಟೇ ಗಪ್ಪಾಗ್ಬಿಡ್ತಾರೆ ಅಂತ ಹೇಳ್ತಾರೆ ಬಾಬಾ. उनके बार बार यही बोल रहेंगे आप ही हमारे लिए सब कुछ हो. ಅವ್ರೇನು ಹೇಳ್ತಾರೆ, ನೀವೇ ರೀ ನಮಗೆಲ್ಲ ಅಂತ ಹೇಳ್ತಾರೆ ಅಂತ ಹೇಳ್ತಾರೆ ಬಾಬಾ. आपके पास ऐसे भक्त भी आवेंगे, ತಮ್ಮ ಕಡೆ ಇಂತಹ ಭಕ್ತರು ಕೂಡ ಬರ್ತಾರೆ. ना चाहते हुए भी हर एक निमित्त बनी हुई आत्माओं की प्रजा और भक्त बनते ही रहते हैं. ಬೇಡ ಅಂತಂದ್ರು ಬಂದು ನಮಸ್ಕಾರ ಮಾಡ್ತಾರೆ, ಬೇಡ ಅಂದ್ರೆ ನನಗೆ ಆಶೀರ್ವಾದ ಮಾಡಿ ತಲೆ ಮೇಲೆ ಕೈ ಇಡ ಅಂತಾರೆ, ಹೀಗೆಲ್ಲ ಮಾಡ್ತಿರ್ತಾರೆ. ಅದಕ್ಕೆ ಹೇಳ್ತಾರೆ ಬಾಬಾ, ना चाहते हुए भी हर एक निमित्त बनी हुई आत्माओं की प्रजा और भक्त बनते ही रहते हैं. अब समझा आपकी दुनिया व रचना क्या है. ನಿಮ್ಮ ಜಗತ್ತು ಅಂದ್ರೇನು, ನಿಮ್ಮ ರಚನೆ ಅಂದರೆ ಏನು. ನಮ್ಮ ಜಗತ್ತು ಯಾವುದು? ನಮ್ಮ ರಾಜಧಾನಿ. ನಮ್ಮ ರಚನೆ ಯಾರು? ಪ್ರಜಾ ಮತ್ತು ಭಕ್ತರು. आगे चलकर हर एक को यह साक्षात्कार भी होगा कि मैं किस राजधानी में राज्य पद पाने वाली हूँ या पाने वाला हूँ. ಮುಂದೆ ಮುಂದೆ ಹೋದ ಹಾಗೆ ನಿಮಗೆ ಸಾಕ್ಷಾತ್ಕಾರ ಆಗ್ತದೆ, ನಾನು ಎಲ್ಲಿ ಬರ್ತೀನಿ. ಅಚ್ಛಾ ಯಹ ತೋ ಹುಯಿ ಸಿತಾರೋಂ ಕಿ ದುನಿಯಾ. ಇಷ್ಟೊತ್ತನ ಹೇಳಿದ್ದು ನೀವೆಲ್ಲ ಆತ್ಮ ನಕ್ಷತ್ರಗಳ ಜಗತ್ತಾಯಿತು, अर्थात उनकी रचना. सितारों में पहले नंबर सितारे हैं सफलता के सितारे. ನಕ್ಷತ್ರಗಳಲ್ಲಿ ನಂಬರ್ 1 ನಕ್ಷತ್ರ ಯಾರು? ಸಫಲತೆಯ ನಕ್ಷತ್ರಗಳು. ಸಫಲತಾ ಕೆ ಸಿತಾರೋಂ ಕಿ ನಿಶಾನಿ ಕ್ಯಾ ಹೈ. ಯಾವ ಆತ್ಮಗಳು, ಯಾವ ನಕ್ಷತ್ರಗಳು ಸಫಲತಾ ಮೂರ್ತ ಅಂತ ಇರ್ತಾರೆ ಅಂತ ಕೇಳ್ತಾರೆ ಬಾಬಾ. ಕಿ ಜಿಸ್ಸೆ ಕಿ ಸ್ವಯಂ ಕೋ ಚೆಕ್ ಕರ್ ಸಕೋ ಕಿ ಮೈ ಸಫಲತಾ ಕಾ ಸಿತಾರಾ ಹೂँ. ಚೆಕ್ ಮಾಡ್ಕೊಳ್ಳಿ, ನಾನು ಸಫಲತಾ ಸಿತಾರ ಇದ್ದೀನೇನು ಅಂತ ಚೆಕ್ ಮಾಡ್ಕೊಳ್ಳಿ. ಯಾ ಹೋವನ್ಹಾರ್ ಸಿತಾರಾ ಹೂँ. ಲಕ್ಕಿ ಸಿತಾರೋಂ ಕಿ ನಿಶಾನಿ और ಉಮೀದ್ವಾರ್ ಸಿತಾರೋಂ ಕಿ ನಿಶಾನಿ ಕ್ಯಾ ಹೈ. ಭಾಗ್ಯವಂತ ನಕ್ಷತ್ರಗಳು ಮತ್ತು ಉಮೀದ್ ಅಂದರೆ ಏನೋ ಒಂದು ಆಸೆ ಇಟ್ಕೊಂಡಿರ್ತಾರಲ್ಲ, ಅಂಥ ನಕ್ಷತ್ರಗಳಲ್ಲಿ ವ್ಯತ್ಯಾಸ ಏನಿದೆ. अपने आप को जानते हुए भी बाप दादा नॉलेज के दर्पण द्वारा 3 स्टेजेस का साक्षात्कार कराते हैं. अपने आप को जानते हुए भी ತಮ್ಮನ್ನು ತಾವು ತಿಳ್ಕೊಂಡ್ರೂ ಕೂಡ ಬಾಪ್ ದಾದಾರವರ ಜ್ಞಾನದ ಕನ್ನಡಿಯ ಮುಖಾಂತರ 3 ಸ್ಥಿತಿಗಳ ಸಾಕ್ಷಾತ್ಕಾರ ಮಾಡ್ಕೊಳ್ತೀರಾ ಅಂತ ಹೇಳ್ತಾರೆ ಬಾಬಾ. ಸಾಕ್ಷಾತ್ಕಾರ ಕರ್ನಾ ತೋ ಸಬ್ ಚಾಹತೆ ಹೇ ನಾ. ಸಾಕ್ಷಾತ್ಕಾರ ಆಗಬೇಕು ಅಂತ ಎಲ್ಲರಿಗೂ ಇಚ್ಛೆ ಇದೆ. ದಿವ್ಯ ದೃಷ್ಟಿ ಸೆ ನಹಿ. ಬಾಬಾ ಇಲ್ಲಿ ದಿವ್ಯ ದೃಷ್ಟಿಯಿಂದ ಸಾಕ್ಷಾತ್ಕಾರ ಮಾಡೋದಿಲ್ಲ. ತೋ ನಾಲೆಜ್ ಕೆ ದರ್ಪಣ ದ್ವಾರ ತೋ ಕರ್ ಸಕ್ತೆ ಹೋ ನಾ. ಬಾಬಾ ಏನೇನು ಜ್ಞಾನ ಕೊಡ್ತಾ ಹೋಗ್ತಾರೋ ಆ ಜ್ಞಾನದ ಕನ್ನಡಿಯ ಮುಖಾಂತರ ನಾನೇನು ಅಂತ ತಿಳ್ಕೊಳ್ಳಿಕ್ಕಾಗತ್ತಲ್ಲ ನಿಮಗೆ ಅಂತಾರೆ ಬಾಬಾ. सफलता के सितारों की निशानी यह है कि उनके हर संकल्प में दृढ़ता होगी. ಸಫಲತಾ ನಕ್ಷತ್ರಗಳ ನಿಶಾನೆ ಏನು ಅಂತಂದರೆ ಅವರ ಪ್ರತಿಯೊಂದು ಸಂಕಲ್ಪದಲ್ಲಿ ಏನಿರ್ತದೆ? ದೃಢತೆ ಇರ್ತದೆ ಅಂತಾರೆ ಬಾಬಾ. ಅಂಥವರು ಸಫಲತಾ ಅನೇಕ ಬಾರ್ ಹುಯಿ ಹೇ और अभी भी हुई पड़ी है. ನಾನಿದೊಂದೇ ಸಲ ಸಫಲತಾ ಆಗಿಲ್ಲ, ಕಲ್ಪಕ್ಕೂ ಸಫಲತಾ ಆಗಿದ್ದೀನಿ ಅಂತ ತಿಳ್ಕೊತಾರೆ. ಹೋನಿ ಚಾಹಿಯೇ ಹೋಗಿ ಯಾ ನಹಿ ಹೋಗಿ, ಹೋಗಿ ಯಾ ನಹಿ ಹೋಗಿ ಯಹ ಸ್ವಪ್ನ ಮೇ ಭಿ ಕಭಿ ಉನ್ಕಿ ಸ್ಮೃತಿ ಮೇ ನಹಿ ಆಯೇಗಾ. ಯಾರು ಸಫಲತಾ ನಕ್ಷತ್ರಗಳಾಗಿರ್ತಾರೋ ನಾನು ಆಗ್ತೀನೋ ಇಲ್ಲೋ ಇದು ಎಂದೂ ಕೂಡ ಬರೋದಿಲ್ಲ. ನಾನು ಆಗೇ ಆಗ್ತೀನಿ, ಆಗಿದ್ದೆ ಆಗ್ತೀನಿ, ಮುಂದೇನೋ ಆಗ್ತೀನಿ. ಹೋನಿ ಚಾಹಿಯೇ ಹಿಂಗಿರೋದಿಲ್ಲ. ಬಲ್ಕಿ ಉನ್ಹೇ ಪ್ರತಿಶತ್ 100% ಇರ್ತದೆ, ಅವ್ರಿಗೆ ನಿಶ್ಚಯ ಇರ್ತದೆ ನಾನು ಆಗೇ ಆಗ್ತೀನಿ ಅಂತ. ಅದಕ್ಕೆ ಹೇಳ್ತಾರೆ ಬಾಬಾ, ಹರ್ ಬಾತ್ ಮೇ ಉನ್ಕೆ निश्चित होगा कि सफलता हमारा ही हुई पड़ी है. उनके हर बोल की यह विशेषता होगी. ಅವರ ಪ್ರತಿಯೊಂದು ಮಾತಿನಲ್ಲೂ ಇದೇ ವಿಶೇಷತೆ ಇರ್ತದೆ. ಹರ್ ಬಾತ್ ಮೇ ಪ್ರತಿಯೊಂದು ಮಾತಿನಲ್ಲಿ ನಿಶ್ಚಯ ಬುದ್ಧಿ ಇರ್ತದೆ. ಅವರ ಮಾತಿನಲ್ಲಿ ಈಶ್ವರ್ಯ ಸಂತಾನ್ ಕಿ ಖುಮಾರಿ ದಿಖಾಯಿ ದೇಗಿ. ಅವರ ಮುಖದಲ್ಲಿ
ಲಕ್ಷಣಗಳು ಕಾಣಿಸ್ತವೆ ಅಂತ ಹೇಳ್ತಾರೆ ಬಾಬಾ. ಅರ್ಥಾತ್ ಉನ್ಮೇ ಈಶ್ವರಿಯ ನಶಾ ದಿಖಾಯಿ ದೇಗಾ, ಉನ್ಮೇ ದೇಹಾಭಿಮಾನ ಕಾ ನಶಾ ನಹಿ ದಿಖಾಯಿ ಪಡೇಗಾ. ಅವ್ರಿಗೆ ದೇಹದ ಅಭಿಮಾನದ ಸಂಕೇತನೇ ಇರೋದಿಲ್ಲ. ಉನ್ಕೆ ಬೋಲ್ ದ್ವಾರ ಸಂಶಯ ಬುದ್ಧಿ ವಾಲಾ ಭಿ ನಿಶ್ಚಯ ಬುದ್ಧಿ ಹೋ ಜಾಯೇಗಾ. ಅವ್ರ ಹತ್ರ ಸಂಶಯ ಇರೋದಿಲ್ಲ, ಯಾವಾಗಲೂ निश्चय बुद्धि इರ್ತದೆ. क्योंकि उन्हें एक तो ईश्वरीय खुमारी होती है और दूसरा उनका हर बोल शक्तिशाली होता है. ಯಾಕಂತಂದರೆ ಅವ್ರ ಹತ್ರ ಅವರ ಮುಖದಲ್ಲಿ ಕಂಪ್ಲೀಟಾಗಿ ಈಶ್ವರದ ಲಕ್ಷಣಗಳಿರ್ತವೆ ಮತ್ತು ಅವ್ರ ಮಾತು ಬಹಳ ಸ್ಟ್ರಾಂಗ್ ಇರ್ತವೆ. ಉನ್ಕೆ ಬೋಲ್ ಸಾಧಾರಣ ವ ವ್ಯರ್ಥ ನಹಿ ಹೋತೆ. ಎಂದೂ ಕೂಡ ಅವರ ಮಾತು ಸಾಧಾರಣ ಇರೋದಿಲ್ಲ, ವ್ಯರ್ಥನೂ ಇರೋದಿಲ್ಲ. ಬಾಬಾ ಹೇಳ್ತಾರೆ, हर कर्म श्रेष्ठ होता है, लेकिन उनमें विशेषता यह होगी कि उनके हर कर्म द्वारा अनेक आत्माओं का पथ प्रदर्शन होगा, जो गायन भी है कि जैसे कर्म हम करेंगे हमको देख और सभी करेंगे. ऐसे उनके हर कर्म अनेक आत्माओं को एक पाठ पढ़ाने के निमित्त बन जावेंगे. ಅವ್ರು ಹೆಂಗಿರ್ತಾರೆ ಅಂದರೆ ಅವ್ರು ಏನು ಮಾಡಿರ್ತಾರೋ ಅವ್ರು ನೋಡಿ ಉಳಿದವರು ಮಾಡಿಬಿಡ್ತಾರೆ. एक पाठ पढ़ाने के निमित्त बन जावेंगे और उनका हर कर्म शिक्षा स्वरूप होगा. ಅವರು ಪಾಠ ಹೇಳುವುದಕ್ಕಿಂತ ಅವರು ಮಾಡುವ ಕರ್ಮನೇ ಇನ್ನೊಬ್ಬರಿಗೆ ಶಿಕ್ಷಣ ಆಗ್ತದೆ ಅಂತ ಹೇಳ್ತಾರೆ ಬಾಬಾ. इसको ही कहा जाता है ಸಮರ್ಥ ಕರ್ಮ. ಅದಕ್ಕೆ ಹೇಳಲಾಗ್ತದೆ ಸಮರ್ಥ ಕರ್ಮ ಅಂತ. ಯಾವಾಗ ಹೇಳ್ತಾರೆ? ನನ್ನ ಕರ್ಮ ನೋಡಿ ಇನ್ನೊಬ್ಬರು ಮಾಡಬೇಕು, ಹಾಗೆ ನಮ್ಮ ಕರ್ಮ ಇರಬೇಕು ಅಂತ ಹೇಳ್ತಾರೆ ಬಾಬಾ. ऐसे संकल्प बोल और कर्म वाला ही हर बात में सदा स्वयं से संतुष्ट होगा. ಯಾರು ಈ ಥರ ಕರ್ಮ ಮಾಡ್ತಾರೋ ಅವರು ಯಾವಾಗಲೂ ಖುಷಿ ಖುಷಿಯೊಳಗೆ ಇರ್ತಾರೆ. संतुष्ट होने का कारण ही वह हर्षित भी होगा, लेकिन उसे हर्षित बनाना नहीं पड़ेगा. ಯಾರೋ ಬಂದು ಅವ್ರನ್ನ ಖುಷಿ ಪಡಿಸ್ಬೇಕು ಅಂತಿಲ್ಲ, ಅವರು ಅಪನೆ ಆಪ್ಸೆ ತಮ್ಮೊಳಗೆ ತಾವೇನಿರ್ತಾರೆ ಖುಷಿಯೊಳಗಿದ್ಬಿಡ್ತಾರೆ. ಪಾಪ ಹೇಳ್ತಾರೆ, लेकिन उसे हर्षित बनाना नहीं पड़ेगा, बल्कि वह स्वतः ही सदा हर्षित रहेंगे. ऐसा सफलता मूर्त से अन्य आत्माओं भी सदा संतुष्ट रहेंगी. अर्थात उन सर्व की संतुष्टता की सफलता प्रत्यक्ष फल के रूप में दिखाई देगी. ಏನು ಹೇಳಿದ್ರು ಬಾಬಾ? ನನ್ನ ನೋಡಿ ಎಲ್ಲರೂ ಖುಷಿ ಇರಬೇಕು, ನನ್ನಿಂದ ಯಾರಿಗೂ ದುಃಖ ಆಗಬಾರ್ದು ಅಂತ ಹೇಳ್ತಾರೆ. ಅಂದರೆ ನಾನು ಹೆಂಗಿರಬೇಕು? ನಾನು ಯಾವಾಗಲೂ ಖುಷಿಯಾಗಿರಬೇಕು. ನನ್ನ ಮುಖ ನೋಡಿದ್ರೆ ಅವ್ರಿಗೆ ಏನಾಗಬೇಕು? ಖುಷಿ ಆಗಬೇಕು. ಭವಿಷ್ಯ ಫಲ ನಹಿ, ಮುಂದೆ ಏನದ ಗೊತ್ತಿಲ್ಲ, ಅದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡ, ಸದ್ಯದ ಬೇಕು ಅಂತಾರೆ ಬಾಬಾ. बल्कि प्रत्यक्ष फल ऐसे सदा हर्षित आत्मा को देखकर अन्य आत्माएं भी उनके प्रभाव से दुख व उलझन की लहर में बदलकर हर्षित हो जाएगी. ಅದೇ ನಾವು ಸೇವೆ ಮಾಡೋದು. ಅದು ಇದು ಸೇವಾ, ಸ್ಥೂಲ ಸೇವಾದ ಅವಶ್ಯಕತೆ ಇಲ್ಲ ಈಗ ಬಾಬಾಗೇನು ನಿಮ್ಮ ಮುಖದ ಸೇವೆ ಬೇಕು ಸದ್ಯಕ್ಕೆ. ನಿನ್ನ ಮುಖ ಹೆಂಗದ ನೋಡು. ಮುಖ ಅಂದ್ರೆ ಬರೀ ಹೀ ಅಂತ ನಗೋದಲ್ಲ, ಅದು ನಾನು ಒಳಗೆ ಖುಷಿ ಇದ್ರಷ್ಟೇ ಅದು ಬರ್ತದೆ, ಇಲ್ಲಂದ್ರೆ ಬರೋದಿಲ್ಲ. ಸುಮ್ಮನೆ ಮೇಲ್ನೋಟಕ್ಕೆ ನಗೋದಲ್ಲ. ಬಾಬಾ ಹೇಳ್ತಾರೆ, ಅರ್ಥಾತ್ ಭವಿಷ್ಯ ಫಲ ನಹಿ. ಏಕೆಂದರೆ ಎಷ್ಟೊಂದು ಆತ್ಮಗಳು, ದುಃಖಿ ಆತ್ಮಗಳಿದ್ದಾರೆ. ಎಲ್ಲರ ಮನೆಯೊಳಗೆ ದುಃಖನೇ ಇದೆ. ಅದನ್ನು ಮರೆತು ಇಲ್ಲಿ ಖುಷಿ ಪಡಬೇಕಂತ ಬಂದಿರ್ತಾರಲ್ಲ ಇಲ್ಲೇ. ಮತ್ತು ನಾವಿಲ್ಲಿದ್ದವ್ರು ಹೆಂಗಿರಬೇಕು? ಯಾವಾಗಲೂ ನಗ್ತಿರ್ಬೇಕು. ಬರೀ ಅದಾಯ್ತು ಇದಾಯ್ತು ಹಾಗೆಲ್ಲ ಅನ್ನಂಗಿಲ್ಲ. ಅದಕ್ಕೆ ಹೇಳ್ತಾರೆ ಬಾಬಾ, ಯಾರು ಅದಕ್ಕೆ ಸಫಲತಾ ಮೂರ್ತ ಅಂತ ಹೇಳ್ತಾರೆ ಬಾಬಾ. ಸಫಲತಾ ಮೂರ್ತ ಆತ್ಮಗಳ ನಿಶಾನೆ ಏನು? ಹರ್ಷಿತ್ ಹರ್ಷಿತ್ ಹರ್ಷಿತ್. ಏನಕ್ಕೆ ಹೋಗಲ್ಲ, ಬಟ್ ನಾನು ಖುಷಿಯಾಗಿರ್ಬೇಕು, ಅದು ಹೇಳ್ತಾರೆ ಬಾಬಾ. ಬಾಬಾ ಹೇಳ್ತಾರೆ, अर्थात ऐसी आत्मा के संपर्क में और उसके समीप आने से अन्य आत्माओं पर भी हर्ष का प्रभाव पड़ जाएगा. जैसे सूर्य के समीप व सम्मुख जाने वाले के ऊपर ना चाहते भी किरणें पड़ती रहती हैं, ऐसे ही सफलता मूर्त के हर्ष की किरणें
अन्य आत्माओं पर भी पड़ती है। अर्थात जैसे कि बाप के संग का रंग 1 सेकंड में अनुभव करते हो. ಹೇಗೆ ಸೂರ್ಯನ ಎದುರುಗಡೆ ಹೋದಾಗ ಕಿರಣಗಳು ನಾವು ಬ್ಯಾಡ್ ಅಂದರೂ ಬೀಳೋದಿಲ್ಲ, ನಾವು ಬ್ಯಾಡ್ ಅಂದರೂ ಬೀಳ್ತು. ಹಂಗೆ ನಿಮ್ಮ ಮುಖನೂ ಇರಬೇಕು ಅಂತಾರೆ ಬಾಬಾ. ಬಾಬಾ ಹೇಳ್ತಾರೆ ನಿಮ್ಮ ಮುಖದ ಪ್ರಭಾವ ಬೆಳಕು ಅವ್ರ ಮೇಲೆ ಬೀಳಬೇಕು, ಆವಾಗ ಅವರು ಕೂಡ ಏನಾಗ್ತಾರೆ, ಖುಷಿಯಾಗ್ತಾರೆ. ಬಾಬಾ ಹೇಳ್ತಾರೆ ಐಸೆ ಹಿ ಸಫಲತಾ ಮೂರ್ತಕ್ಕೆ ಹರ್ಷಕಿ ಕಿರಣೆ. ಇದೇ ಥರ ಸೂರ್ಯನ ಥರ ಇರಬೇಕು ನೀವು. ನಿಮ್ಮ ಸಫಲತೆಯ ಹರ್ಷತೆಯ ಕಿರಣ ಅನ್ಯಾತ್ಮಾओं पर भी पड़ती है, ಅನ್ಯಾತ್ಮಗಳ ಮೇಲೆ ಬೀಳ್ತಾವೆ. ಅರ್ಥಾತ್ ಜೈಸೆ ಕಿ ಬಾಪ್ ಕೆ ಸಂಗ್ ಕಾ ರಂಗ್. ಅದರ ಅರ್ಥ ಏನು, ತಂದೆಯ ಸಂಘ. ನಾನು ತಂದೆಯ ಸಂಘದಲ್ಲಿದ್ದರೆ ನನ್ನ ರಂಗನು ಏನಾಗ್ತದೆ, ತಂದೆಯಾಗೆ ಆಗ್ತದೆ. 1 सेकंड में अनुभव करते हो, अर्थात जब योगयुक्त होते हो तो बाप का संग लगता है. ಯಾವಾಗ ಪರಮಾತ್ಮನ ಕಡೆ ಬುದ್ಧಿ ಹೋಗ್ತದೋ, ಅವನ ಸಂಘದಲ್ಲಿರ್ತದೋ, ಆತನ ರಂಗ ನನ್ನಲ್ಲಿ ಬರ್ತದೆ. ಬಾಬಾ ಹೇಳ್ತಾರೆ ತೋ ಉಸ್ಕೆ ರಂಗ ಕಾ ಅನುಭವ ಹೋತಾನಾ. ಪರಮಾತ್ಮನ ಬಣ್ಣದ ಅನುಭವ ಆಗ್ತದೇನು. ऐसे ही सफलता के सितारों के संग का रंग अन्य आत्माओं को भी अनुभव होता है. ಇದೇ ಥರ ಸಫಲತಾ ನಕ್ಷತ್ರಗಳ ಸಂಗನು ಕೂಡ ಹೇಗೆ ನಾನು ಪರಮಾತ್ಮನ ಸಂಘ ಮಾಡಿದಾಗ ನನ್ನ ರಂಗ ಚೇಂಜ್ ಆಗ್ತದೋ, ನನ್ನ ಸಂಘ ಮಾಡಿದಂಥ ಆತ್ಮಗಳ ರಂಗನು ಏನಾಗಬೇಕು, ಚೇಂಜ್ ಆಗ್ತದೆ ಅಂತಾರೆ ಬಾಬಾ. ಯಹ ಹೈ ಸಫಲತಾ ಮೂರ್ತ್ ವ ಸಫಲತಾ ಕೆ ಸಿತಾರೋ ಕಿ ನಿಶಾನಿ. ಇದಾಗಿದೆ ಸಫಲತಾ ಮೂರ್ತ್ ಮತ್ತು ಸಫಲತಾ ನಕ್ಷತ್ರಗಳ ಸಂಕೇತ ಆಗಿದೆ. ದೂಸರೆ ಹೇ ಲಕ್ಕಿ ಸಿತಾರೆ. 3 ಹೇಳಿದ್ರಲ್ಲ ಬಾಬಾ, ಸಫಲತಾ ಸಿತಾರೆ, ಇನ್ನೊಂದು ಲಕ್ಕಿ ಸಿತಾರೆ, ಎರಡದ್ದು ಲಕ್ಕಿ ಸಿತಾರೆ. ಹೆಂಗಿರ್ತಾರೆ, ಉಸ್ಕಿ ನಿಶಾನಿ ಕ್ಯಾ ಹೋಗಿ. ಲಕ್ಕಿ ಸಿತಾರೆ विशेष रूप से बाप के स्नेही, बाप के चरित्र, बाप के सर्व संबंधों के रस में ज़्यादा मगन रहते हैं. ಯಾರೋ ಭಾಗ್ಯವಂತ ನಕ್ಷತ್ರಾತ್ಮಗಳಿರ್ತಾರೋ ಅವರು ವಿಶೇಷ ರೂಪದಿಂದ ತಂದೆಗೆ ಸ್ನೇಹಿಯಾಗಿರ್ತಾರೆ. ತಂದೆಯ ಇತಿಹಾಸ, ತಂದೆಯ ಸರ್ವ ಸಂಬಂಧಗಳ ರಸದ ಅನುಭವ ಮಾಡ್ತಾರೆ ಅಂತ ಹೇಳ್ತಾರೆ ಬಾಬಾ. बाप के सर्व संबंधों के रस में ज़्यादा मगन रहते हैं. ಬಾಬಾರವರ ಎಲ್ಲ ಸಂಬಂಧಗಳು, ತಂದೆ ತಾಯಿ, ಪತಿ ಪತ್ನಿ, ಸ್ನೇಹಿತ ಗೆಳೆಯ, ಎಲ್ಲ ಸಂಬಂಧಗಳ ರಸದಲ್ಲಿ ಯಾವಾಗಲೂ ಮಗನಾಗಿರ್ತಾರೆ. ಉನ್ಕೆ ಸಂಕಲ್ಪ ಭಿ ज़्यादा ಶಕ್ತಿಶಾಲಿ ನಹಿ ಲೇಕಿನ್ ಸ್ನೇಹಿ ಹೋಂಗೆ. ಅಂಥ ಆತ್ಮಗಳ ನಿಶಾನ ಏನಿರ್ತದೆ, ಶಕ್ತಿಶಾಲಿ ಇರೋದಿಲ್ಲ, ಆದರೆ ಸ್ನೇಹಿ ಆಗಿರ್ತಾರೆ. उनकी स्मृति रूप में भी बाप के मिलन और बाप के चरित्रों का ज़्यादा वर्णन रहेगा. ಅವರ ಸ್ಮೃತಿ ರೂಪದಲ್ಲಿ ತಂದೆಯ ಮಿಲನ ಮತ್ತು ತಂದೆಯ ಚರಿತ್ರೆ ಹೆಚ್ಚು ವರ್ಣನೆ ಮಾಡ್ತಾರೆ. ಉನ್ಕಿ ಬೀಜ್ ರೂಪ್ ಸ್ಟೇಜ್ ಕಮ್ रहेगी. ಯಾರು ಲಕ್ಕಿ ಸಿತಾರೆಗಳಿದಾರಲ್ಲ ಅವ್ರದ್ದು ಬೀಜ ರೂಪ ಕಡಿಮೆ ಇರ್ತದೆ ಅಂತಾರೆ ಬಾಬಾ, ಮಿಲನ್ ಮಾಡೋದು. लेकिन अव्यक्त मिलन, व्यक्त स्थिति और स्नेह भरी रूहान इसमें वे ज़्यादा रहेंगे. ಲಕ್ಕಿ ಸಿತಾರೆಗಳು ಹೆಂಗಿರ್ತಾರೆ, ಅವ್ಯಕ್ತ ಮಿಲನ್ ಮಾಡ್ತಾರೆ, ಅವ್ಯಕ್ತ ಸ್ಥಿತಿ, ಸ್ನೇಹಪೂರ್ಣವಾಗಿ ಆತ್ಮಿಕ ವಾರ್ತಾಲಾಪದಲ್ಲಿ ಅದರಲ್ಲಿ ಹೆಚ್ಚಿರ್ತಾರೆ. ऐसी आत्माओं को स्नेह के कारण और संग तोड़ एक संग सर्व संबंध निभाने के कारण ही सहयोग प्राप्त होता है. ಬಾಬಾ ಹೇಳ್ತಾರೆ ಇಂಥ ಆತ್ಮಗಳ ಸ್ನೇಹದ ಕಾರಣ ಉಳಿದವ್ರು ಏನು ಮಾಡ್ತಾರೆ, ಬೇರೆ ಸಂಘ ಬಿಟ್ಟು ಇವ್ರ ಸಂಘ ಮಾಡ್ತಾರೆ. ಏಕ್ ಸಂಘ, ಒಬ್ಬ ತಂದೆ ಸಂಘ ಸರ್ವ ಸಂಬಂಧ ನಿಭಾಯಿಸುವುದರ ಕಾರಣ ಅವ್ರಿಗೇನಾಗ್ತದೆ, ಸಹಯೋಗ ಪ್ರಾಪ್ತಿ ಆಗ್ತದೆ. उन्हें बाप के सहयोग के कारण मेहनत कम रहनी पड़ती है. ಅವ್ರಿಗೆ ತಂದೆಯ ಸಹಯೋಗದ ಕಾರಣ ಪರಿಶ್ರಮ ಪಡೋ ಅವಶ್ಯಕತೆ ಇಲ್ಲ. ಅವ್ರು
ಪ್ರಾಪ್ತಿ ಅಧಿಕ होती है ಅವ್ರಿಗೆ ಪ್ರಾಪ್ತಿ ಹೆಚ್ಚಾಗ್ತದೆ वह सदैव ऐसा अनुभव करते हैं कि मेरा लक अच्छा है ಅವರು ಯಾವಾಗಲೂ ಈ ಅನುಭವ ಮಾಡ್ತಾರೆ ನನ್ನ ಭಾಗ್ಯ ಶ್ರೇಷ್ಠ ಇದೆ मुझे बाप की एक्स्ट्रा मदद है ನನಗೆ ತಂದೆಯ ಎಕ್ಸ್ಟ್ರಾ ಸಹಯೋಗ ಇದೆ और मैं तो पार हो ही जाऊंगी ನಾನಂತೂ ಪಾರ್ ಆಗೇ ಆಗ್ತೀನಿ मेरे जैसा स्नेह किसी का भी नहीं है सहयोग होने के कारण उनके बोल फलक के होते हैं ಬಾಬಾ ಹೇಳ್ತಾರೆ ಮೇರೆ ಜೈಸೆ ಸ್ನೇಹಿ ನನ್ನಂಥ ಸ್ನೇಹಿ ಯಾರೂ ಇಲ್ಲ ಅಂಥೇಳಿ ಬಾಬಾ ಸಹಯೋಗ ಮಾಡೋದ್ರಿಂದ ಅವ್ರ ಮಾತಿನಿಂದ ಅಗದಿ ನಶೆಯಿಂದ ಮಾತು ಬರ್ತದೆ ಅಂತ ಹೇಳ್ತಾರೆ ಬಾಬಾ पहले नंबर वाले में झलक होती है दूसरे नंबर वाले में झलक नहीं बल्कि फलक होती है ಮೊದಲೇ ನಂಬರ್ ಆತ್ಮಗಳು ಯಾರು ಸಫಲತಾ ಸಿತಾರೆ ಅವರಲ್ಲಿ ಏನಿರ್ತದೆ ಅಂತಾರೆ ಬಾಬಾ ಝಲಕ್ ಇರ್ತದೆ ಹೊಳಪಿರ್ತದೆ ಎರಡನೇ ನಂಬರ್ ಆತ್ಮಗಳಲ್ಲಿ ಇರ್ತದೆ ಫಲಕ್ ಇರ್ತದೆ ನಶೆ ಇರ್ತದೆ पहले नंबर वाले में झलक होती है दूसरे नंबर वाले में झलक नहीं बल्कि फलक होती है वह बाप समान होते हैं और यह बाप स्नेही होते हैं ಯಾರು ಸಫಲತಾ ಮುಹೂರ್ತಾತ್ಮಗಳಾಗಿರ್ತಾರೋ ಅವರು ಬಾಪ್ ಸಮಾನ ಇರ್ತಾರೆ ಯಾರು ಲಕ್ಕಿ ಸಿತಾರೆಗಳಾಗಿರ್ತಾರೋ ತಂದೆಗೆ ಸ್ನೇಹಿ ಅಷ್ಟೇ ಆಗಿರ್ತಾರೆ लेकिन सहयोग क्यों और किस आधार पर मिला या वे लकी भी क्यों बने ಆದರೆ ಸಹಯೋಗ ಯಾಕಿರ್ತದೆ ಬಾಬಂದು ಬಾಬನ ಆಧಾರ ಯಾಕೆ ಸಿಗ್ತದೆ ಲಕ್ಕಿ ಯಾಕೆ ಆಗ್ತಾರೆ ಇಸ್ಕಾ ಮೂಲ ಆಧಾರ ಅದಕ್ಕೆ ಮೂಲ ಆಧಾರ ಸರ್ವ ಸಂಬಂಧ ತೋಡ್ ಅವ್ರೇನು ಮಾಡ್ತಾರೆ ಎಲ್ಲ ಸಂಬಂಧಗಳನ್ನು ಬಿಟ್ಟು ಬಾಬಂದು ಒಂದೇ ಸಂಘ ಮಾಡ್ತಾರೆ ಇಸ್ ಸಂಬಂಧ ಮೇ ವೇ ಅಟೂಟ್ ಹೇ ಅಟಲ್ ಹೇ ಬಾಬಾನ ಸಂಬಂಧದಲ್ಲಿ ಅವರು ಅಟಲ್ ಇರ್ತಾರೆ ಅಟೂಟ್ ಇರ್ತಾರೆ ಇಸ್ ಕಾರಣ ಉನ್ಕೋ ಲಕ್ಕಿ ಕಹಾ ಜಾತಾ ಹೇ ಅದಕ್ಕಾಗಿ ಅವ್ರಿಗೆ ಲಕ್ಕಿ ಸಿತಾರೆ ಅಂತ ಹೇಳ್ತಾರೆ ಸಫಲತಾ ಮೂರ್ತ ಕೆ ಬೋಲ್ ಹೋಂಗೆ ಯಹ ತೋ ಹುವಾ ಹಿ ಪಡಾ ಹೇ और लकी सितारों के बोल होंगे हाँ मैं समझता हूँ यह अवश्य होगा ವ್ಯತ್ಯಾಸ ಹೇಳ್ತಾರೆ ಬಾಬಾ ಸಫಲತಾ ಮೂರ್ತ ನಕ್ಷತ್ರಗಳಿಗೋ ಮತ್ತು ಲಕ್ಕಿ ಸಿತಾರೆ ಏನು ಮಾತಾಡ್ತಾರೆ ಸಫಲತಾ ಮೂರ್ತಾತ್ಮಗಳೇನು ಹೇಳ್ತಾರೆ ಯಹತ್ತು ಹುವಾಯಿ ಪಡಾ ಹೇ ಇದಾಗೇ ಆಗ್ತದೆ ಅಂತ ಹೇಳ್ತಾರೆ ಆದರೆ ಲಕ್ಕಿ ಸಿತಾರೆಗಳನ್ನು ಮೈ ಸಮಜ್ತಾ ಹೂँ ನಾ ತಿಳ್ಕೊಂಡಿದ್ದೆ ಹಾಗೇ ಆಗ್ತದೆ ಅನ್ನೋದು ಬೇರೆ ಆಗ್ತೈತಿ ಅನ್ನೋದು ಬೇರೆ ಬಾಪ್ ಮದದ್ಗಾರ್ ಬನೇಗಾ ಯಹ ಹೇ ದೂಸರಿ ಸ್ಟೇಜ್ ಬಾಬಾ ನನಗೆ ಸಹಾಯ ಮಾಡ್ತಾರೆ ಅನ್ನೋದು ಇದು ಎರಡನೇ ಸ್ಟೇಜ್ तीसरे हैं उम्मीदवार सितारे ऐसी आत्माएं सदा सफलता प्राप्त न होने के कारण उम्मीद रखती हैं कि करूँगा ज़रूर पहुँचूँगा ज़रूर व बनूँगा ज़रूर लेकिन बीच बीच में कहीं रुकते भी हैं अटकते भी हैं और कभी कभी वे दिल शिकस्त भी होते हैं ಮೂರನೇ ಥರ ನಕ್ಷತ್ರಗಳು ಹೆಂಗಿರ್ತಾರೆ ಮಾಡ್ತೀನಿ ನೋಡ್ತೀನಿ ಮುಟ್ತೀನಿ ಆದರೆ ನಡು ಏನಾಗ್ಬಿಡ್ತದೆ ತಪ್ಪಿಸ್ತಾರೆ ಅಂತ ಹೇಳ್ತಾರೆ ಬಾಬಾ दिल शिकस्त ಆಗ್ತಾರೆ अनेक प्रकार के भिन्न भिन्न विघ्न आने के कारण कभी वे घबराते हैं और कभी वे महावीर बन जाते हैं ಒಂದು ಸರ್ತಿ ಭಾರಿ ಮಹಾವೀರ ಆಗಿಬಿಟ್ಟಿರ್ತಾರೆ ಒಂದು ಸರ್ತಿ ಪೂರ್ತಿ ಕೆಳಗೆ ಬರ್ತಾರೆ ಹೆದರ್ತಾರೆ कभी माप के मिलन का उन्हें नंबर मिलता है और कभी उन्हें मेहनत के बाद मिलता है इसलिए उनका तीसरा नंबर कहलाया जाता है वह सदा हर्षित नहीं रहेगा और ಯಾವಾಗಲೂ ಖುಷಿ ಇರೋದಿಲ್ಲ ಆವಾಗ ಖುಷಿ ಇರ್ತಾರೆ ಮತ್ತು ಉಮೀದ್ ಕಭಿ नहीं छोड़ेगा ಮತ್ತೇನಂತ ಉಮೀದ್ ಇಟ್ಕೋತಾರೆ ಆಶ್ ಇಟ್ಕೋತಾರೆ वही इस निश्चय से भी कभी डगमग नहीं होंगे कि मैं बाप का हूँ लेकिन निर्बल होने के कारण वे कभी कभी दिल शिकस्त हो जाते हैं यह है उम्मीदवार सितारे समझा ತಿಳ್ಕೋಬೇಕೀಗ ನಾವು ಮೂರು ಪೈಕಿ ಯಾವ ನಕ್ಷತ್ರಗಳಿದ್ದೀವಿ ಅಂತ ಬಾಬಾ ಹೇಳ್ತಾರೆ
अब अपने ज्ञान दर्पण में देखना है. ಬಾಬಾ ಜ್ಞಾನ ಕೊಟ್ಟರು, ನಾನು ನಿಮಗೆ ಹೇಳಂಗಿಲ್ಲ. ನೀ ಮೂರನೇದವಿದಿ, ನೀ ಎರಡನೇದವಿದಿ, ನೀ ಒಂದನೇದವಿದಿ, ನಾ ಏನು ಹೇಳಲ್ಲ. ಈಗ ಕೊಟ್ಟಿದ್ದೀನಿ ಜ್ಞಾನ. ಆ ಜ್ಞಾನದ ಕನ್ನಡಿನಲ್ಲಿ ನೀವೇ ತಿಳ್ಕೊಳ್ರಿ ಏನಿದ್ದೀರಾ ಅಂತ. बाप समान बनाने के लिए व सफलता मूर्त बनने के लिए आज आपको दो बातें सिर्फ दो शब्दों में सुनाते हैं. ಬಾಬಾ ಹೇಳ್ತಾರೆ, ಬಾಪ್ ಸಮಾನ ಆಗಬೇಕು ಅಂದರೆ, ಸಫಲತಾ ಮೂರ್ತ ಆಗಬೇಕು ಅಂದರೆ, ಅದಕ್ಕಾಗಿ ಬಾಬಾ ನಮಗೆ ಕೇವಲ 2 ಮಾತುಗಳನ್ನು ಹೇಳ್ತಾರೆ, 2 ಶಬ್ದಗಳನ್ನು ಹೇಳ್ತಾರೆ. ದೋ ಶಬ್ದ ಧಾರಣ ಕರ್ನಾ ತೋ ಸಹಜ ಹೇನಾ. 2 ಶಬ್ದ ಹೇಳಿಕತ್ತೀನ ಅಂತ ಬಾಬಾ. ಈ 2 ಶಬ್ದ ಧಾರಣ ಮಾಡ್ಕೊಳ್ಳೋದು ಈಸಿ ಅದಲ್ಲ. ಸದೈವ ಸರ್ವಾತ್ಮಾವಂಕೆ ಪ್ರತಿ ಹೇಳಿದ್ರ ಮ್ಯಾಲೆ ಬಾಬಾ ಹೆಡ್ಲೈನ್ ಹೇಳಿದಾಗ ಅದು ಏನು, ಯಾವಾಗಲೂ ಪ್ರತಿ ಆತ್ಮಗಳ ಪ್ರತಿಯಾಗಿ ಸಂಪರ್ಕಮೇ ಆತೆ ಹುಯೆ. ಯಾವ ಆತ್ಮನ ಸಂಪರ್ಕದಲ್ಲಿ ಬರ್ತೀರಾ, ಸಂಬಂಧಮೇ ಆತೆ ಹುಯೆ, ಸಂಬಂಧದಲ್ಲಿ ಬರ್ತೀರಾ ಮತ್ತು ಸೇವೆಯಲ್ಲಿ ಬರ್ತಾರೆ. ಅಪನಿ ಶುದ್ಧ ಭಾವನಾ ರಖೋ. ನಾನು ನಂಬರ್ 1 ಆಗಬೇಕು, ಬಾಪ್ ಸಬಾನ್ ಆಗಬೇಕು, ಸಫಲತಾ ಮೂರ್ತ ಆಗಬೇಕು ಅಂತಂದರೆ ಇದು ಒಂದು ಮಾತು. ಏನಿರಬೇಕು, ಅತ್ಯಂತ ಶುದ್ಧ ಭಾವನಾ ರಖೋ, ಶುಭ ಭಾವನಾ और शुद्ध कामना. ಇವು 2 ಶಬ್ದ. शुभ भावना, शुद्ध कामना. चाहे आपके सामने कोई भी परीक्षा का रूप आवे. ಆತ್ಮ ಬಂದು ನನ್ನ ಎದುರುಗಡೆ ಬಂದು ನಿಂತು ಏನೇನೋ ಪರೀಕ್ಷೆ ತಗೊಳ್ತದೆ, ತಗೊಳ್ಳಿ. ಏನೇ ಪರೀಕ್ಷೆ ತಗೊಂಡ್ರು ಆತ್ಮನ ಪ್ರತಿ ನನಗೇನು ಬೇಕು, ಶುದ್ಧ ಭಾವನಾ, ಶುಭ ಕಾಮನ. ಆತ್ಮನ ಪ್ರತಿ ಭಾವನೆ ಮತ್ತು ಇಚ್ಛೆ ಏನಿರಬೇಕು, ಶ್ರೇಷ್ಠ ಆಗಲಿ ಅನ್ನೋದೇ ಇರಬೇಕು. ಚಾಹೆ आपके सामने कोई भी परीक्षा का रूप आवे और चाहे डगमग करने की निमित्त बनकर आवे. ನನ್ನನ್ನು ಅಲಗಾಡಿಸ್ಬೇಕಂತದ್ದು ಎದುರುಗಡೆ ಬಂದು ನಿಂತರೂ ಕೂಡ, ಲೇಕಿನ್ ಹರೇಕ್ ಆತ್ಮಕ್ಕೆ ಪ್ರತಿ, ಆದರೆ ಪ್ರತಿ ಆತ್ಮನ ಪ್ರತಿಯಾಗಿ आप शुभ कामना और शुद्ध भावना, यह 2 बातें हर संकल्प, बोल और कर्म में लाओ. ಈ 2 ಮಾತುಗಳನ್ನು ನಿಮ್ಮ ಸಂಕಲ್ಪದಲ್ಲಿ, ಮಾತಿನಲ್ಲಿ, ಕರ್ಮದಲ್ಲಿ ತರಬೇಕು. ತೋ ಆಪ್ ಸಫಲತಾ ಕೆ ಸಿತಾರೆ. ಬಾಬಾ ಹೇಳ್ತಾರೆ, ಅದಕ್ಕೆ ಆವಾಗ ನೀವೇನಾಗ್ತೀರಾ, ಸಫಲತೆಯ ನಕ್ಷತ್ರಗಳು ಆಗಿಬಿಡ್ತೀರಾ. ಯಹ ತೋ ಸಹಜ ಹೈನಾ, ಇದು ಸಹಜ ಇದೆಯಲ್ಲ. ಬ್ರಾಹ್ಮಣೋಂಕ ಯಹಿ ಧರ್ಮ. ಬ್ರಾಹ್ಮಣ ಅಂದ್ರೇ ಬ್ರಾಹ್ಮಣ ಧರ್ಮನೇ ಅದು. ಇಲ್ಲ ಅಂದ್ರೆ ನಾವು ಬ್ರಾಹ್ಮಣರು ಅಲ್ಲೇ ಅಲ್ಲ ಅಂತ ಹೇಳ್ತಾರೆ ಬಾಬಾ. ಬ್ರಾಹ್ಮಣೋಂಕ ಯಹಿ ಧರ್ಮ और यही कर्म है. जो धर्म होगा वही कर्म होगा. ನಮ್ಮ ಧರ್ಮ ಏನಿರ್ತದೋ ಕರ್ಮನೂ ಅದೇ ಇರಬೇಕು. ಬಾಪ್ ಕಿ ಹರ್ ಬಚ್ಚೆ ಕೆ ಪ್ರತಿ, ತಂದೆಯ ಪ್ರತಿಯೊಂದು ಮಗನ ಪ್ರತಿ ಯಹಿ ಶುಭ ಕಾಮನಾ और शुद्ध भावना है कि वह बाप से भी ऊंच बने. ಬಾಬಾಗೇನಿದೆ, ಬಾಬಾಗೆ ಪ್ರತಿಯೊಂದು ಮಗು ನನಗಿಂತ ಶ್ರೇಷ್ಠ ಆಗಲಿ ಅಂತ ಆಸೆ ಇದೆ. ಇಲ್ಲೇನು ನಾವು ಏನು ಮಾಡಬೇಕು, ನನಗಿಂತ ಎಲ್ಲರೂ ಮುಂದೆ ಹೋಗಲಿ ಅಂತ ನಮ್ಮ ಇಚ್ಛೆ ಇರಬೇಕು. ಇದು ರಹಸ್ಯ, ಇದು ಗೊತ್ತಾಗಲ್ಲ ನಮಗೆ. ಏನು ರಹಸ್ಯ? ನಾನು ಇವರೆಲ್ಲ ನನಗಿಂತ ಮುಂದೆ ಹೋಗಲಿ ಅಂದರೆ ಸಾಕು, ನಾನು ಅವ್ರಿಗಿಂತ ಮುಂದೆ ಹೋಗ್ತೀನಿ. ಇದು ರಹಸ್ಯ. ಇದು ನಮಗೆ ಗೊತ್ತಾಗ್ಲಿಕ್ಕಿಲ್ಲ. ಬಾಬಾ ಹೇಳ್ತಾರೆ, ನಾವೇನು ಮಾಡ್ತೀವಿ, ನಾವೇ ಮುಂದೆ ಹೋಗ್ಬೇಕಂತ ಹೋಗ್ತೀವಿ. ಯಾವಾಗ ನಾನು ಮುಂದೆ ಹೋಗಬೇಕು ಅಂತ ಹೋಗ್ತೀನೋ ಅಲ್ಲೇ ತಿಳ್ಕೋಬೇಕು ನಾನು ಹಿಂದ. ಅದನ್ನು ಹೇಳ್ತಾರೆ. ಅದಕ್ಕೆ ಮತ್ತು ಬ್ರಹ್ಮ ಬಾಬಾ ಹುಚ್ಚನ ಯಾಕೆಲ್ಲರನ್ನ ಮುಂದಿಟ್ಟರು ಬಾಬಾ? ಯಾಕೆ? ಶಿವ ಬಾಬಾ ಬ್ರಹ್ಮ ಬಾಬನ ಮುಂದಿಟ್ಟರು. ಅದು ಗೊತ್ತಾಯಿತು ಬಾಬಾಗ, ಬ್ರಹ್ಮ ಬಾಬಾ ಗೊತ್ತಾಯಿತು. ನಾನು ಶಿವ ಬಾಬಾ ಹೆಂಗೆ ನನ್ನ ಮುಂದಿಟ್ಟಿದ್ದಾನೋ
ನಾನು ಎಲ್ಲರನ್ನ ಮುಂದಿಟ್ಟರೆ ನಾನು ಅವನ ಸಮಾನ ಆಗ್ತೀನಿ ಅಂತ ಬಾಬಾಗ ರಹಸ್ಯ ಗೊತ್ತಾಗ್ಬಿಡ್ತು. ಅದನ್ನು ಹೇಳ್ತಾರೆ ಬಾಬಾ. ಬಾಬಾ ಹೇಳ್ತಾರೆ, बाप की हर बच्चे के प्रति यही शुभकामना शुद्ध भावना है कि वह बाप से भी ऊंच बने. इस कारण जब छोटी छोटी बातें देखते व सुनते हैं तो समझते हैं कि अब उसी घड़ी से सब संपन्न हो जावे. मास्टर सर्वशक्तिमान यदि वे दृष्टि व वृत्ति की बात कहे तो क्या शोभता है. अर्थात सर्वशक्तिमान बाप के आगे मास्टर सर्वशक्तिमान कमजोरी की बातें करते हैं तो इसलिए अब बाप इशारा देते हैं कि अब मास्टर बनो, क्योंकि स्वयं को बनाकर फिर विश्व को भी बनाना है. ನಾನು ಸರ್ವಶಕ್ತಿಮಾನ, ನನ್ನ ಮಕ್ಕಳು ನೀವು ಮಾಸ್ಟರ್ ಸರ್ವಶಕ್ತಿಮಾನ್ ಮಕ್ಕಳ ಬಾಯಲ್ಲಿ ಕಮ್ಜೋರ್ ಮಾತುಗಳು ಶೋಭ್ತಾ ಏನು, ಶೋಭಾಯಮಾನ್ ಅನ್ನಿಸ್ತದೇನು. ಅದಕ್ಕೆ ಹೇಳ್ತಾರೆ ಬಾಬಾ. ಬಾಬಾ ಇಶಾರಾ ದೇತೆ ಹೇ. ಈಗ ನೀವು ಮಾಸ್ಟರ್ ಸರ್ವಶಕ್ತಿಮಾನ್ ಆಗಿದ್ದೀರಾ, ಮಾಸ್ಟರ್ ಶಾಂತಿ ಕಾ ಸಾಗರ್, ಮಾಸ್ಟರ್ ಪ್ರೇಮ್ ಕಾ ಸಾಗರ್ ಆಗಿ ಏನು ಮಾಡಬೇಕಾಗಿದೆ, ವಿಶ್ವವನ್ನು ತಯಾರು ಮಾಡಬೇಕಾಗಿದೆ. ಸಮझा ಹೇಳ್ತಾ ಅಂತಾರೆ ಬಾಬಾ. ऐसे समझदार बच्चे हो. ಇಂಥ ಮಕ್ಕಳು ನೀವು ಸಮಜ್ದಾರ್, ತಿಳುವಳಿಕೆಯುಳ್ಳಂಥ ಮಕ್ಕಳು. ಸುನನಾ ಅವ್ರ ಕರ್ನಾ ಸಮಾನ್ ಬನಾನೆ ವಾಲೆ. ಏನು ಕೇಳ್ತೀರೋ ಏನು ಹೇಳ್ತೀರೋ ಅದನ್ನೇ ಮಾಡಬೇಕು. ಎಲ್ಲ ಏನಿರಬೇಕು, ಸಮಾನ್ ಇರಬೇಕು. ಹರ್ ಸಂಕಲ್ಪ, ಪ್ರತಿ ಸಂಕಲ್ಪ, ಪ್ರತಿ ಮಾತಿನಲ್ಲಿ ಬಾಪ್ ದಾದಾರವರನ್ನು ಫಾಲೋ ಮಾಡುವಂತಹ ಸಫಲತಾ ನಕ್ಷತ್ರಗಳೇ, ಭಾಗ್ಯ ನಕ್ಷತ್ರಗಳೇ, उम्मीदवार नक्षत्रಗಳ लक्ष्य को संपूर्ण पाने के अधिकारी बच्चों को बाप दादा का याद प्यार, गुड नाइट और नमस्ते. इस मुरली का सार जो समीप की आत्माएं होती हैं, जो समीप की आत्माएं होती है, जिन आत्माओं का बाप से संबंध भी जुट जाता है और साथ साथ वर्षे के अधिकारी भी बनते हैं, वे रॉयल फैमिली अर्थात राज परिवार में आते हैं. अर्थ आयतला. सेकेंड पॉइंट, प्रजा ज्ञान योग की पुरुषार्थी होगी लेकिन वह संबंध में समीप नहीं होगी. बाबा समीप ಬರೋದಿಲ್ಲ. ಬರೀ ಧ್ಯಾನ ಮಾಡ್ತಾರೆ, ದನ ಕೀಳ್ತಾರೆ, ಯೋಗ ಮಾಡ್ತಾರೆ, ಸ್ನೇಹಿ ಆಗ್ತಾರೆ. धारणा एवं ईश्वरीय सेवा में यथाशक्ति सहयोगी होगी किंतु सफलता मूर्त नहीं होगी और वह किसी संस्कार व स्वभाव के वशभूत होगी. अच्छा, ओम शांति.